ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ವಯನಾಡು ಪ್ರೀತಿಯನ್ನ ಇದೀಗ ವಿರೋಧ ಪಕ್ಷ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ವಯನಾಡಿನ ಪ್ರವಾಸೋದ್ಯಮ ಸ್ಥಳಗಳಿಗೆ ಆಹ್ವಾನವನ್ನ ನೀಡ್ತಾ ಇದೆ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ. ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಕೇರಳಕ್ಕೆ ಹೋಗಿದ್ಯಾವಾಗ ಅಥವಾ ಕೇರಳದ ವಯನಾಡು ಕರ್ನಾಟಕದ ಭಾಗವಾಗಿದ್ಯಾವಾಗ ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿಯ ನಾಯಕರು ಇದೀಗ ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇವಲ ಪ್ರಿಯಾಂಕಾ ಗಾಂಧಿಯವರನ್ನ ಮೆಚ್ಚಿಸೋಕೆ ಕನ್ನಡ ಹಾಗೆ ಕರ್ನಾಟಕದಲ್ಲಿರುವ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ಪ್ರಮೋಟ್ ಮಾಡೋದನ್ನ ಬಿಟ್ಟು ವಯನಾಡನ್ನ ಪ್ರಮೋಟ್ ಮಾಡ್ತಾ ಇದೆ. ಕನ್ನಡ ನಾಡಿನ ಗೌರವವನ್ನ ಅಡವಿಡೋಕೆ ಹೊರಟಿದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ. ಒಂದು ಕಡೆಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಕಡೆಯಿಂದ ವಯನಾಡು ಟೂರಿಸಂ ಅನ್ನ ಪ್ರಮೋಟ್ ಮಾಡ್ತಾ ಇರುವ ಪೋಸ್ಟರ್ ಅನ್ನ ಗಮನಿಸ್ತಾ ಇದ್ದೀವಿ. ಇದೇ ಪೋಸ್ಟರ್ ಅನ್ನ ಮುಂದಿಟ್ಕೊಂಡು ಇದೀಗ ಬಿಜೆಪಿಯ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕಾದ ಇಲಾಖೆ ಇದೀಗ ವಯನಾಡನ್ನ ಅಭಿವೃದ್ಧಿ ಮಾಡಲಿಕ್ಕೆ ಹೊರಟಿದೆ. ವಯನಾಡು ಕರ್ನಾಟಕಕ್ಕೆ ಸೇರ್ತಾ ಅಥವಾ ಕೆಎಸ್ಟಿಡಿಸಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ವಯನಾಡಿಗೇನಾದ್ರೂ ಗುತ್ತಿಗೆ ಪಡೆದುಕೊಂಡು ಬಿಡ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರ ಹೇಳಿಕೆ ಕೂಡ ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ. ಇದು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರವಾದರೂ ಕೂಡ ಸರ್ಕಾರದ ನಿಲುವು ಕೂಡ ಇದರಲ್ಲಿ ಬಹಳ ಮುಖ್ಯವಾಗಿದೆ. ಇದೇ ನಿಟ್ಟಿನಲ್ಲಿ ಮಾಧ್ಯಮದ ಮಿತ್ರರು ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ ಇದು ಹೋಮ್ ಡಿಪಾರ್ಟ್ಮೆಂಟ್ ಬರೋ ವಿಚಾರ ಅಲ್ಲ, ಟೂರಿಸಂ ಡಿಪಾರ್ಟ್ಮೆಂಟ್ ಬರೋ ವಿಚಾರ. ಟೂರಿಸಂ ಡಿಪಾರ್ಟ್ಮೆಂಟ್ ಎಚ್.ಕೆ. ಪಾಟೀಲ್ ಅವರ ಅಡಿಯಲ್ಲಿ ಬರುತ್ತೆ. ಹೀಗಾಗಿ ನೀವು ಅವ್ರ ಹತ್ರ ಮಾಹಿತಿ ಕೇಳಿ, ಪೊಲೀಸ್ ಇಲಾಖೆ ಬಗ್ಗೆ ಏನಾದ್ರೂ ಇದ್ರೆ ಮಾತ್ರ ನನ್ನ ಹತ್ರ ಕೇಳಿ ಅಂತ ಹೇಳಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಆಡ್ ಕೊಟ್ಟಿದೆ. ಅಂದ್ರೆ ಕರ್ನಾಟಕದಲ್ಲಿ ಅಂತ ಟೂರಿಸಂ ಪ್ಲೇಸ್ ಇಲ್ವಾ? ಯಾಕೆ ಆ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಹೆಚ್ಚಿಗೆ ಎಂಟರ್ಟೈನ್ ಮಾಡ್ತಾ ಇದೆ ಕರ್ನಾಟಕ ಟೂರಿಸಂ? ಟೂರಿಸಂ ಮಂತ್ರಿಗಳು ಎಚ್.ಕೆ. ಪಾಟೀಲ್ ಇದ್ದಾರೆ, ಅವ್ರನ್ನ ನೀವು ಕೇಳಿದ್ರೆ ಹೇಳ್ತಾರೆ. ಪೊಲೀಸಿಗೆ ಕೇಳಿದ್ರೆ ಹೇಳಲ್ಲ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಆಡ್ ಕೊಟ್ಟಿದೆ. ಅಂದ್ರೆ ಕರ್ನಾಟಕದಲ್ಲಿ ಅಂತ ಟೂರಿಸಂ ಪ್ಲೇಸ್ ಇಲ್ವಾ? ಯಾಕೆ ಆ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಹೆಚ್ಚಿಗೆ ಎಂಟರ್ಟೈನ್ ಮಾಡ್ತಾ ಇದೆ ಕರ್ನಾಟಕ ಟೂರಿಸಂ? ಟೂರಿಸಂ ಮಂತ್ರಿಗಳು ಎಚ್.ಕೆ. ಪಾಟೀಲ್ ಇದ್ದಾರೆ, ಅವ್ರನ್ನ ನೀವು ಕೇಳಿದ್ರೆ ಹೇಳ್ತಾರೆ. ಪೊಲೀಸಿಗೆ ಕೇಳಿದ್ರೆ ಹೇಳಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಳೋಣ. ವಯನಾಡು ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ. ಅಲ್ಲಿಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಬನ್ನಿ ವಯನಾಡಿಗೆ ಅಂತೇಳಿ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಬಿಜೆಪಿಯವರು ಅದರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವರು ಏನು ಅಂದ್ರೆ ಆ ವಯನಾಡು ಕ್ಷೇತ್ರವನ್ನ ಇವರು ಪ್ರತಿನಿಧಿಸ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿಯವರು ಅಷ್ಟೇ. ಅದಕ್ಕೆ ಅವ್ರಿಗೆ ಸಹಿಸಿಕೊಳ್ಳಕ್ಕಾಗ್ತಿಲ್ಲ. ವಯನಾಡು ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ. ಅಲ್ಲಿಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಬನ್ನಿ ವಯನಾಡಿಗೆ ಅಂತೇಳಿ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಬಿಜೆಪಿಯವರು ಅದರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವರು ಏನು ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ ಸಂಬಂಧಪಟ್ಟ ಇಲಾಖೆಯ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ ನನಗಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಎಂಡಿ ಅವರನ್ನ ಕೇಳ್ತೇನೆ ಯಾಕೆ ಈ ರೀತಿಯಾದ ಜಾಹೀರಾತು ನೀಡಿದ್ರು ಅಂತ ಹೇಳಿ ಅವರ ಹತ್ರ ವಿಚಾರವನ್ನ ತಿಳಿದುಕೊಂಡು ನಂತರದಲ್ಲಿ ಪ್ರತಿಕ್ರಿಯೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಅಡಿಯಲ್ಲಾಗ್ತಾ ಇರುವ ಇಂಥ ಕಾರ್ಯಕ್ರಮಗಳು ಇಲಾಖೆಯ ಸಚಿವರಿಗೆ ಗೊತ್ತಿಲ್ಲ ಅಂತಂದ್ರೆ ಸಚಿವರು ಬೇರೆ ಯಾವುದೋ ಬಹಳ ಮುಖ್ಯವಾದ ಕೆಲಸದಲ್ಲಿ ಬ್ಯುಸಿ ಇರಬಹುದು. ಅವರ ಇಲಾಖೆಗೆ ಸಂಬಂಧಪಟ್ಟ ಕಾರ್ಯವನ್ನು ಹೊರತುಪಡಿಸಿ ಬೇರೆ ಯಾವ ವಿಚಾರ? ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಪವರ್ ಟಜಲ್, ಕುರ್ಚಿ ಕಾದಾಟದ ವಿಚಾರ,
ನವೆಂಬರ್ ಕ್ರಾಂತಿಯ ವಿಚಾರ ಇದ್ರಲ್ಲೇನಾದ್ರೂ ಎಚ್ ಕೆ ಪಾಟೀಲ್ ಸಾಹೇಬ್ರು ಬ್ಯುಸಿ ಆದ್ರ? ಹೀಗಾಗೇನೆ ತಮ್ಮ ಇಲಾಖೆ ಅಡಿಯಲ್ಲಿ ಆಗ್ತಾ ಇರುವ ಇಂಥ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ವಾ ಅನ್ನೋ ಅನುಮಾನ ಸಹಜವಾಗಿ ಜನರಿಗೆ ಮೂಡುತ್ತೆ. ಎಂಡಿ ಅವರ ಹತ್ರ ಕೇಳ್ಬಿಟ್ಟು ಮಾಹಿತಿಯನ್ನ ನೀಡ್ತೇನೆ ಅಂತ ಹೇಳಿದ್ದಾರೆ ಇಲಾಖೆಯ ಸಚಿವರು. ಟೂರಿಸಂ ಡಿಪಾರ್ಟ್ಮೆಂಟ್ ಆಡ್ ಕೊಟ್ಟಿದೆ. ಅಂದ್ರೆ ಕರ್ನಾಟಕದಲ್ಲಿ ಅಂತ ಟೂರಿಸಂ ಪ್ಲೇಸ್ ಇಲ್ವಾ? ಯಾಕೆ ಆ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಹೆಚ್ಚಿಗೆ ಎಂಟರ್ಟೈನ್ ಮಾಡ್ತಾ ಇದೆ ಕರ್ನಾಟಕ ಟೂರಿಸಂ ಮಂತ್ರಿಗಳು ಎಚ್ ಕೆ ಪಾಟೀಲ್ ಇದ್ದಾರೆ, ಅವ್ರನ್ನ ನೀವು ಕೇಳಿದ್ರೆ ಹೇಳ್ತಾರೆ. ಪೊಲೀಸಿಗೆ ಕೇಳಿದ್ರೆ ಹೇಳಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಳು. ವಯನಾಡು ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ. ಅಲ್ಲಿಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಬನ್ನಿ ವಯನಾಡಿಗೆ ಅಂತೇಳಿ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಬಿಜೆಪಿಯವರು ಅದರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವರು ಏನು ಅಂದ್ರೆ ಆ ವಯನಾಡು ಕ್ಷೇತ್ರವನ್ನ ಇವರು ಪ್ರತಿನಿಧಿಸ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು. ಅಷ್ಟೇ, ಅದಕ್ಕೆ ಅವ್ರಿಗೆ ಸಹಿಸಿಕೊಳ್ಳಕ್ ಆಗ್ತಿಲ್ಲ. ವಯನಾಡು ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ. ಅಲ್ಲಿಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಬನ್ನಿ ವಯನಾಡಿಗೆ ಅಂತೇಳಿ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಬಿಜೆಪಿಯವರು ಅದರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವರು ಏನು ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಸಂಬಂಧಪಟ್ಟ ಇಲಾಖೆಯ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ ನನಗಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಎಂಡಿ ಅವರನ್ನ ಕೇಳ್ತೇನೆ ಯಾಕೆ ಈ ರೀತಿಯಾದ ಜಾಹೀರಾತು ನೀಡಿದ್ರು ಅಂತ ಹೇಳಿ ಅವರ ಹತ್ರ ವಿಚಾರವನ್ನ ತಿಳಿದುಕೊಂಡು ನಂತರದಲ್ಲಿ ಪ್ರತಿಕ್ರಿಯೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಅಡಿಯಲ್ಲಾಗ್ತಾ ಇರುವ ಇಂಥ ಕಾರ್ಯಕ್ರಮಗಳು ಇಲಾಖೆಯ ಸಚಿವರಿಗೆ ಗೊತ್ತಿಲ್ಲ ಅಂತಂದ್ರೆ ಸಚಿವರು ಬೇರೆ ಯಾವುದೋ ಬಹಳ ಮುಖ್ಯವಾದ ಕೆಲಸದಲ್ಲಿ ಬ್ಯುಸಿ ಇರಬಹುದು. ಅವರ ಇಲಾಖೆಗೆ ಸಂಬಂಧಪಟ್ಟ ಕಾರ್ಯವನ್ನ ಹೊರತುಪಡಿಸಿ ಬೇರೆ ಯಾವ ವಿಚಾರ? ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಪವರ್ ಟಜಲ್, ಕುರ್ಚಿ ಕಾದಾಟದ ವಿಚಾರ, ನವೆಂಬರ್ ಕ್ರಾಂತಿಯ ವಿಚಾರ ಇದ್ರಲ್ಲೇನಾದ್ರೂ ಎಚ್ ಕೆ ಪಾಟೀಲ್ ಸಾಹೇಬ್ರು ಬ್ಯುಸಿ ಆದ್ರ? ಹೀಗಾಗೇನೆ ತಮ್ಮ ಇಲಾಖೆ ಅಡಿಯಲ್ಲಿ ಆಗ್ತಾ ಇರುವ ಇಂಥ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ವಾ ಅನ್ನೋ ಅನುಮಾನ ಸಹಜವಾಗಿ ಜನರಿಗೆ ಮೂಡುತ್ತೆ. ಎಂಡಿ ಅವರ ಹತ್ರ ಕೇಳ್ಬಿಟ್ಟು ಮಾಹಿತಿಯನ್ನ ನೀಡ್ತೇನೆ ಅಂತ ಹೇಳಿದ್ದಾರೆ ಇಲಾಖೆಯ ಸಚಿವರು.